ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇದ್ದೇವೆ ಬಹಳ ಪ್ರಾಮುಖ್ಯವಾದ ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು. ನನ್ನನ್ನು ನೀವು ಪ್ರೀತಿಸಿದರೆ ನನ್ನದು 2 ಆಜ್ಞೆಗಳನ್ನು ನೀವು ಕೈಕೊಂಡು ನಡಿಬೇಕು. ಇಫ್ ಯು ಲವ್ ಮೀ ಯು ಹ್ಯಾವ್ ಟು, ದೆರ್ ಇಸ್ 2 ಇಂಪಾರ್ಟೆಂಟ್ ಕಮಾಂಡ್ಮೆಂಟ್ ಇನ್ ದ ವರ್ಡ್ ಆಫ್ ಗಾಡ್. ಮೊದಲನೇದಾಗಿ ಲವ್ ಯೋರ್ ಲಾರ್ಡ್ ಯೋರ್ ಗಾಡ್ ವಿತ್ ಆಲ್ ಯೋರ್ ಬೀಯಿಂಗ್, ವಿತ್ ಆಲ್ ಯೋರ್ ಹಾರ್ಟ್, ವಿತ್ ಆಲ್ ಯೋರ್ ಸೋಲ್ ಆ್ಯಂಡ್ ಆಲ್ ಆಫ್ ಯು. ಎರಡನೇದಾಗಿ ಸ್ವಾಮಿ ಹೇಳ್ತಾರೇನೆಂದರೆ, ನನ್ನನ್ನು ಪ್ರೀತಿಸಿದರೆ ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿದ್ರಿ ಅಂತ ಸ್ವಾಮಿ ಹೇಳ್ತಾರೆ. 2 ಇಂಪಾರ್ಟೆಂಟ್ ಕಮ್ಯಾಂಡ್ಮೆಂಟ್ ಆಫ್ ಗಾಡ್. ಮೊದಲನೇದಾಗಿ ನಾವು ನೋಡಿದ್ದೇವೇನೆಂದರೆ, ಹೌ ಕ್ಯಾನ್ ವಿ ಲವ್ ಅವರ್ ಗಾಡ್? We can love our God by acknowledging Him, by accepting His way and doing what He wants us to do. ಇವಾಗ ನಾವು ನೋಡ್ಕೊಳ್ಳುವ ಏನೆಂದರೆ, ಎರಡನೇದು ಭಾಳ ಪ್ರಾಮುಖ್ಯವಾದ ಸಂಗತಿ. ದ ಲಾರ್ಡ್ ಸೇಸ್ ದಟ್, ಐ ಡೋಂಟ್ ನೋ ವೈ ಹಿ ಸೆಡ್ ದ್ಯಾಟ್. ಏನು ಹೇಳಿದೆ ಅಂದರೆ, ದ ಸೆಕೆಂಡ್ ಈಸ್ ಲೈಕ್ಲಿ, ನೇಮ್ಲಿ ದಿಸ್, thou shall love thy neighbor as thyself. There is none other commandment greater than this. ಭಾಳ ಆಶ್ಚರ್ಯ. He didn't say that you go and heal somebody, you go and prophesy to somebody, you go and give a solid bombarding message somewhere. ಅದು ಹೇಳಲಿಲ್ಲ. ಸಿಂಪಲಾಗಿ ಸ್ವಾಮಿ ಆಜ್ಞೆ ಏನು ಕೊಟ್ಟರೆ ಅಂದರೆ, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು. That too he says that love your neighbor as yourself. ಈಗ ಈ ಕಾಲದಲ್ಲಿ ನಾವಿರುವ ದಿನಗಳಲ್ಲಿ ನಮಗೆ ಒಬ್ಬರು ಇಷ್ಟೇ ಕ್ಲೋಸ್ ಇದ್ದರೂ ಸಹ ನಾವು ಈ ಥರ ಪ್ರೀತಿ ಮಾಡಲಿಕ್ಕೆ ಆಗತ್ತೇನ ಪ್ರಿಯರೇ? ಕ್ಯಾನ್ ವಿ ಲವ್ ಸಂಬಡಿ ಆ್ಯಸ್ ಅವರ್ ಸೆಲ್ಫ್? ಇವಾಗ ಏನಾಗ್ತಾ ಇದೆ ನಮ್ಮ ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತವೇನೆಂದರೆ, ವಿ ಆರ್ ಲಿವಿಂಗ್ ಇನ್ ದ ಏಜ್ ಆಫ್ ಸೋಷಲ್ ಮೀಡಿಯಾ. ನಾವು ಫೇಸ್ಬುಕ್ಕಲ್ಲಿ ಏನೇ ಒಂದು ಆದ ತಕ್ಷಣ ಫೇಸ್ಬುಕ್ಕಲ್ಲಿ ಹಾಕ್ತವೆ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತವೆ, ವಾಟ್ಸಪ್ಪಲ್ಲಿ ಹಾಕ್ತವೆ. ಹಾಕಿದ ತಕ್ಷಣ ಇಡೀ ಜಗತ್ತಿಗೆ ವಿದಿನ್ ನೋ ಟೈಮ್ it's gone circulated all over the world. Everybody watches it, everybody comes to know what's happening. The very next minute ನಮಗೆ ಇದ್ದದ್ದು ಭಾಳ ಕ್ಲೋಸಾಗಿ ಇದ್ದವರು ಸಹ ಸಮ್ವೇರ್ ಇಟ್ ಪ್ರಿಕ್ಸ್ ದೆಮ್. ಎಲ್ಲೋ ಅವ್ರಿಗೆ ಮನಸ್ಸಲ್ಲಿ ಅಂತ ಆಗುತ್ತೆ. ಇವನ್ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ದಾನೆ. ಕೆಲವರು ನಾವು ನೋಡ್ತೇವೆ ಅಂದರೆ, ಈ ಬೇರೆ ಬೇರೆ ಏರ್ಪೋರ್ಟ್ಸಿಂದ ಅವರು ಫೋಟೋಸನ್ನು ಪೋಸ್ಟ್ ಮಾಡ್ತಾರೆ. ನಾನು ಒಂದು ವರ್ಷ ಹಿಂದೆನೋ ಯಾವಾಗನೋ ಒಬ್ಬರು ಪೋಸ್ಟ್ ಮಾಡ್ತಾಯಿದ್ರು, ಐ ಆಮ್ ಇನ್ ಬ್ಯಾಂಗ್ಳೂರ್, ಆಮೇಲೆ ಐ ಆಮ್ ಇನ್ ದುಬೈ, ದೆನ್ ಐ ಆಮ್ ಇನ್ ಫ್ರಾಂಕ್ಫರ್ಟ್, ದೆನ್ ಐ ಆಮ್ ಇನ್ ಲಂಡನ್, ದೆನ್ ಐ ಆಮ್ ಇನ್ US ಅಂತ ಕಂಟಿನ್ಯೂಸ್ಲಿ ಪೋಸ್ಟ್ ಮಾಡ್ತಾಯಿದ್ದೆ. ನನಗೆ ಅದು ಅಷ್ಟು ಅರ್ಥ ಆಗಿಲ್ಲ. ಸೊ ನಾನು ಯಾರಿಗೋ ಕೇಳಿದೆ, ಅಯ್ಯೋ ಇವರು ಇಷ್ಟು ಟ್ರಾವೆಲ್ ಮಾಡ್ತಾ ಇದ್ದಾರೆಲ್ಲ, ಟಯರ್ಡ್ ಆಗಿಲ್ಲವಂತ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ಆಂಟಿ, ಹಂಗಲ್ಲ ಅದು. ಅವ್ರು ಒಂದೇ ಟ್ರಿಪ್ ಹಿಂಗೆ ಹೊಡಿತಾ ಇಲ್ಲ, ಅವ್ರು ಸ್ಟಾಪ್ ಗ್ಯಾಪ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. 2 ವರ್ಷ ಹಿಂದೆ ಈ ದೇಶಕ್ಕೆ ಹೋಗಿದ್ರು, 3 ವರ್ಷ ಹಿಂದೆ ಆ ದೇಶಕ್ಕೆ ಹೋಗಿದ್ರು. ಆಮೇಲೆ ಯಾವಾಗ ಹೋದದೆಲ್ಲ ಫೋಟೋಸ್ ಇದೆಯಲ್ಲ, ಅದನ್ನು ಒಂದು ರೀಲ್ ಥರ ಮಾಡಿ ಈಗ ಒಟ್ಟಿಗೆ ಬಿಡ್ತಾ ಇದ್ದಾರೆ. ನಿಮಗೆ ಅಷ್ಟೇ ಅರ್ಥ ಆಗಿಲ್ಲ ಅಂತ ಹೇಳಿದರು. ಅಂದರೆ ಅದನ್ನು ನಾವು ಯಾಕೆ ಪೋಸ್ಟ್ ಮಾಡ್ತೇವೆ? ನೋಡಿದವರು ಅವರು ನೋಡಿ ಸಂತೋಷ ಪಡ್ತಾರೋ, ಅಥವಾ ನೋಡಿದವರು ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೋ? ಈಗದ ಕಾಲದ ಜನ ಕ್ರಿಶ್ಚಿಯನ್ಸ್ ಇಟ್ಕೊಂಡು, ಸರ್ವೆಂಟ್ಸ್ ಆಫ್ ಗಾಡ್ ಇಟ್ಕೊಂಡು, ದೊಡ್ಡ ದೊಡ್ಡ ಸೇವಕರು ನಾವು ಇಟ್ಕೊಂಡು, ನಾವು ಏನು ಒಬ್ಬರು ಒಂದು ಸ್ವಲ್ಪ ಮೇಲೆ ಬಂದ ತಕ್ಷಣ, ಒಬ್ಬರದು ಸಭೆಯಲ್ಲಿ ಜನರು ಜಾಸ್ತಿ ಆದ ತಕ್ಷಣ, ಒಬ್ಬರ ಕೂಟದಲ್ಲಿ ಹೆಚ್ಚು ಜನರು ಬಂದ ತಕ್ಷಣ, ಒಬ್ಬರಿಗೆ ದೇವರ ಆಶೀರ್ವಾದ ಮಾಡಿ ಯಾರ ಮೂಲಕ ಒಂದು ಸಭೆಗೆ ಜಾಗ ಕೊಟ್ಟರು, ಅಥವಾ ಒಬ್ಬರಿಗೆ ಮನೆ ಗಿಫ್ಟ್ ಕೊಟ್ಟರು, ಅಥವಾ ಒಬ್ಬರಿಗೆ ಕಾರ್ ಗಿಫ್ಟ್ ಕೊಟ್ಟರು, ನಾವು ಅದನ್ನು ಸಹಿಸ್ತವಾ? ಸ್ವಾಮಿಗೆ ಗೊತ್ತಿತ್ತು ಇದೆಲ್ಲ ನನ್ನ ಮಕ್ಕಳಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಸ್ವಾಮಿ ಹೇಳಿದರು, ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ. ಈಸ್ ಇಟ್ ಪಾಸಿಬಲ್ ಈಸ್ ಅ ಕ್ವಶನ್ ಮಾರ್ಕ್ ಟುಡೇ. ನಾನು ಹಾಗೆ ಮಾಡ್ತಾನೆ. ನನ್ನ ಅಣ್ಣನ ಮಕ್ಕಳು ನನ್ನ ಮಕ್ಕಳಿಗಿಂತ ಹೆಚ್ಚಿನ ಮಾರ್ಕ್ಸ್ ತೊಗೊಂಡ್ರು. ಕ್ಯಾನ್ ಐ ಬೇರ್ ದ್ಯಾಟ್? ನನ್ನ ರಿಲೇಟಿವಲ್ಲಿ ಅವರ ಯಾರ್ದೋ ನನ್ನ ರಿಲೇಷನಲ್ಲಿ ಅವರ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಬಂತು. ನನ್ನ ಮಗಳು ಸಹ ಇದ್ದಲೇ, ಮ್ಯಾರೇಜ್ ಆಗೋ ಏಜಲ್ಲಿ ಅವರ ಮಗಳು ಸಹ ಇದ್ದಲೇ. ಅವರ ಮಗಳಿಗೆ ಒಳ್ಳೆ ಕಡೆಗೆ ಪ್ರಪೋಸಲ್ ಬಂತು. ಅವಳು ಬೇರೆ ಕಡೆ ಆಸ್ಟ್ರೇಲಿಯಾದಿಂದ ಪ್ರಪೋಸಲ್ ಬಂತು. ಅವಳದು ಮ್ಯಾರೇಜ್ ಫಿಕ್ಸ್ ಆಯಿತು. ಅವಳು ಹೋದ್ಲು, ಅವಳು ದೊಡ್ಡ ಮನೇಲಿ ಇದ್ದಲೇ. ಡಸ್ ಇಟ್ ಡೈಜೆಸ್ಟ್ ಮೀ? Can I say that I love them as I love myself? ಇಲ್ಲ. Now we cannot
ವಿ ಕ್ಯಾನ್ ನಾಟ್, ಇಟ್ ಈಸ್ ಸೋ ಡಿಫಿಕಲ್ಟ್ ಫಾರ್ ಅಸ್. ನಾವು ಎಲ್ಲಾದರೂ ಒಂದು ತಪ್ಪು ಹುಡುಕ್ತೇವೆ, ಎಲ್ಲಾದರೂ ಒಂದು ಫ್ಲಾ ಹುಡ್ಕೊಂಡು, ಓ ಇದು ಹೀಗೆ, ಇವರು ಮಾಡೋದೆಲ್ಲ ಸುಳ್ಳೆ ಅಂತ ಏನೋ ಒಂದು ತಪ್ಪು ಅಭಿಪ್ರಾಯನೂ ನಾವು ಬಿಡ್ತೇವೆ ಪ್ರಿಯರೇ. ಆದರೆ ಸ್ವಾಮಿ ಕೊಟ್ಟ ಒಂದು ಕಮಾಂಡ್ಮೆಂಟು, ಒಂದು ಆಜ್ಞೆ ಏನೆಂದರೆ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು. ಇವತ್ತು ಈ ಪ್ರಶ್ನೆ ನಾವು ಕ್ರೈಸ್ತರು ನಮಗೆ ಹಾಕ್ಕೊಳ್ಳೇಬೇಕು. ನನ್ನ ಒಳಗೆ ಏನಿದೆ, ನನ್ನ ಸಭಿಕರು, ನನ್ನ ಕುಟುಂಬದವರು, ನನ್ನ ಅಕ್ಕಪಕ್ಕದವರು, ನನ್ನ ಕೆಲಸ ಮಾಡೋ ಕಡೆ ಇರ್ಬೋದು, ಅಥವಾ ಎಲ್ಲೇ ನನ್ನ ಕನೆಕ್ಷನ್ ಇದ್ದರೆ, ಯಾರಿಗೂ ಏಳಿಗೆ ಆಯಿತು, ಯಾರಿಗೆ ಒಳ್ಳೆಯದಾಯಿತು, ಆಮ್ ಐ ಏಬಲ್ ಟು ಡೈಜೆಸ್ಟ್ ಇಟ್? ಆಮ್ ಐ ಹ್ಯಾಪಿ ವಿತ್ ದೆಮ್? ಡು ಐ ಎನ್ಕರೇಜ್ ದೆಮ್? ನಾವು ಬಾಯಿಂದ ಹೇಳ್ತೇವೆ, ವಾಟ್ ಅ ವಂಡರ್ಫುಲ್ ಥಿಂಗ್. ನಮ್ಮ ಸಭೆಯಲ್ಲಿ ಎಷ್ಟೋ ಜನರು ಕಾರ್ ಮೇಲೆ ಕಾರ್ ತಗೊಳ್ತಾರೆ, ತಗೊಂಡು ಬರ್ತಾರೆ. ಕಾರ್ ಬಂದ ತಕ್ಷಣ ತೊಗೊಂಡು ಬರ್ತಾರೆ ಪ್ರಾರ್ಥನೆ ಮಾಡಲಿಕ್ಕೆ. ಒಬ್ಬರೊಬ್ಬರ ಕಾರು ಇಷ್ಟು ಸುಂದರವಾಗಿ ಇರ್ತದೆ. ನಮ್ಮ ಹತ್ರ ಆ ಥರದ್ದು ಹೈ ಎಂಡ್ ಮಾಡೆಲ್ಸು, ಆ ಎಕ್ಸ್ಪೆನ್ಸಿವ್ ಕಾರ್ ಇಲ್ಲ. ಬಟ್ ಅವ್ರ ಕಾರ್ ತಗೊಂಡಾಗ, ಸ್ಪೆಷಲಿ ನಾವು ಹೆಂಗಸರು, ನಾವು ಅದನ್ನು ಹೇಗೆ ತಗೊಳ್ತೇವೆ? ವೆನ್ ಐ ಸಿ ದೋಸ್ ನೈಸ್ ಬಿಗ್ ಕಾರ್ಸ್, ಹೌ ಡು ಐ ಫೀಲ್? ನಮ್ಮ ಅಭಿಪ್ರಾಯ ಏನಿದೆ? ನಮಗೆ ಯಾವಾಗನೋ ಇದು ಬರೋದು, ಇವರೆಲ್ಲ ತಗೊಳ್ತಾ ಇದ್ದಾರೆ. ಅವರ ಮನೇಲಿ ನೋಡಿ, ಕೆಲವರ ಹತ್ರ ಫ್ಲೀಟ್ಸ್ ಆಫ್ ಕಾರ್ ಇದೆ, ಎಷ್ಟೋ ಕಾರ್ಗಳಿದೆ. ನಾವು ಅವ್ರಿಗೆ ಕೇಳ್ತೇವೆ, ಎಷ್ಟು ಕಾರ್ ನೀವು ಏನು ಮಾಡ್ತೀರಿ ಅಂತ. ಇಲ್ಲಪ್ಪ ಅಷ್ಟೇ, ಮಗಳಿಗೆ ಒಂದು ಬೇಕು, ಆಫೀಸ್ಗೆ ಹೋಗ್ಲಿಕ್ಕೆ ಒಂದು ಬೇಕು, ಬಿಸ್ನೆಸ್ಗೆ ಒಂದು ಬೇಕು, ಬೇರೆ ಕಡೆ ಫಂಕ್ಷನ್ಸ್ಗೆ ಹೋದಾಗ ಬೇಕು. ಆಮ್ ಐ ಹ್ಯಾಪಿ? ವಿ ಹ್ಯಾವ್ ಟು ಬಿ ಹ್ಯಾಪಿ. ನಾವು ಅವರ ಜೊತೆ ಸಂತೋಷ ಪಡಲೇಬೇಕು. ಯಾಕೆಂದರೆ ಸ್ವಾಮಿ ಏನು ಹೇಳ್ತಾರೇನೆಂದರೆ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು. ಒಬ್ಬರು ಇಷ್ಟೇ ಮೇಲೆ ಹೋಗಲಿ, ಸ್ಪೆಷಲಿ ಕೆಲವರು ತುಂಬ ಕಷ್ಟದಲ್ಲಿ ಇರ್ತಾರೆ, ತುಂಬ ಅವ್ರಿಗೆ ಕೊರತೆದಲ್ಲಿ ಇರ್ತಾರೆ. ಆಲ್ ಆಫ್ ಅ ಸಡನ್ ಯಾರೋ ಒಬ್ಬರು ಬೇರೆ ದೇಶಕ್ಕೆ ಹೋಗ್ತಾರೆ, ಅಥವಾ ಯಾರೋ ಒಬ್ಬರು ಅವರ ಕುಟುಂಬದಲ್ಲಿ ಮಗಳು ಒಳ್ಳೆ ಕಲಿತು ಬಿಟ್ಟು ಒಳ್ಳೆ ಜಾಬಲ್ಲಿದ್ದು ಅವರ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಅವರು ನಮಗಿಂತ ಮೇಲೆ ಹೋಗ್ತಾರೆ. ಆವಾಗ ನಾವು ಎಕ್ಸೆಪ್ಟ್ ಮಾಡ್ತವಾ? ಡೂ ಐ ಎಕ್ಸೆಪ್ಟ್ ದ ಸಿಚುವೇಶನ್? ಅಥವಾ ನಾನು ಒಂದು ಕಾಲಕ್ಕೆ ನಾವೇ ಅವ್ರಿಗೆ ಹೆಲ್ಪ್ ಮಾಡಿದ್ದೇವೆ, ನಾವು ಇರ್ತಿದ್ದಿಲ್ಲದ್ರೆ ಅವರ ಗತಿ ಏನಾಗ್ತಿತ್ತು, ನಾವು ಅವರ ಮಗಳಿಗೆ ಫೀಸ್ ಕಟ್ತಿದ್ದಿಲ್ಲದ್ರೆ ಅವರು ಎಲ್ಲಿರ್ತಿದ್ರು? ಡೂ ಐ ಸೇ ದೋಸ್ ಥಿಂಗ್ಸ್ ಆರ್ ಡೂ ಐ ರಿಜಾಯ್ಸ್ ವಿತ್ ದೆಮ್ ಸೇಯಿಂಗ್ ವಿ ಆರ್ ಸೋ ಹ್ಯಾಪಿ ಫಾರ್ ಯು? ಪ್ರಿಯರೇ, ಲೆಟ್ಸ್ ಲರ್ನ್ ಡೂಯಿಂಗ್ ದಿಸ್ ಥಿಂಗ್ಸ್. ನಮ್ಮ ಒಳಗೆ ಇರುವ ಸ್ಟ್ರೈಫ್, ಬಿಟರ್ನೆಸ್, ಹೇಟ್ರೇಡ್, ಜೆಲಸಿ, ಇದನ್ನೆಲ್ಲ ಸಹಿಸಿ ಬಿಡುವ. ಇಫ್ ಯು ವಾಂಟ್ ಟು ಪ್ಲೀಸ್ ಗಾಡ್, ಇಫ್ ಯು ವಾಂಟ್ ಟು ಕೀಪ್ ಹಿಸ್ ಕಮ್ಯಾಂಡ್ಮೆಂಟ್ಸ್. ಸ್ವಾಮಿ ಹೇಳ್ತಾರೇನೆಂದರೆ, ಎರಡೇ ಆಜ್ಞೆ ಕೊಟ್ಟಿದ್ದಾರೆ. ಓನ್ಲಿ 2 ಇಂಪಾರ್ಟೆಂಟ್ ಕಮ್ಯಾಂಡ್ಮೆಂಟ್ಸ್ ಹಿ ಹಸ್ ಗಿವನ್ ಇಸ್ ಫಸ್ಟ್ ಟು ಲವ್ ಹಿಮ್, ಸೆಕೆಂಡ್ಲಿ ಟು ಲವ್ ಅ ನೇಬರ್. ಅವರು ಏನೇ ಮಾಡಿರಲಿ, ನಮಗೆ ಏನಿರುತ್ತೆ ಅಂದರೆ, ಐ ವಾಸ್ ಲೈಕ್ ದ್ಯಾಟ್. ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೋದೇನೆಂದರೆ, ಒಬ್ಬರು ಒಂದು ಮಾತು ನನಗೆ ಅಂದರೆ, ಐ ವಿಲ್ ವೇಟ್ ಫಾರ್ ದಟ್ ರೈಟ್ ಸಿಚುವೇಶನ್. ಅವರು ಯಾವಾಗ ಏನೋ ಅಂದಾಗ ಎಲ್ಲ ಸೇರಿ ಇಂಟ್ರೆಸ್ಟ್ ಜೊತೆ ಅವ್ರಿಗೆ ವಾಪಸ್ ಕೊಡ್ತಿದ್ದೆ. ಬಟ್ ನೋ, ದ ಲಾರ್ಡ್ ವರ್ಕ್ಡ್ ಇನ್ ಮೈ ಹಾರ್ಟ್. ಪ್ರಿಯರೇ, ನಾನು ಭಾಳ ಸೇವಕರ ವಾಕ್ಯ ಕೇಳ್ತೇನೆ. ನನಗೆ ಸಮಯ ಸಿಕ್ಕಿದಾಗೆಲ್ಲ ನಾನು ಬೇರೆ ಬೇರೆ ದೇವರ ಸೇವಕರ ಸಂದೇಶ ಕೇಳ್ತಾನೆ ಇದ್ದಾರೆ. ವಾಕ್ಯ ನನ್ನಲ್ಲಿ ಕಾರ್ಯ ಮಾಡಿತ್ತು. ಇವತ್ತು ನಾನು ಪಾಸ್ಟ್ರು ಯಾವಾಗಲೂ ಹೇಳಿದ್ರು, ಯಾರೇ ಚಿನ್ನದ ಕಾರ್ ಮುಂದೆ ತಗೊಂಡು ಬರಲಿ, ಯಾರೇ ಬ್ಯಾಂಗ್ಳೂರಲ್ಲಿ ಎಂಥ ದೊಡ್ಡ ಬಂಗ್ಲಾ ಕಟ್ಕೊಳ್ಳಿ, ವಿಲ್ಲಾ ತಗೊಳ್ಳಿ, ವಿ ಆರ್ ಹ್ಯಾಪಿ. ನಮಗೆ ಭಾಳ ಸಂತೋಷ ಆಗುತ್ತೆ. ಇದು ನಾನು ಪೂರ್ಣ ಮನಸ್ಸಿಂದ ಹೇಳ್ತೇನೆ. ದ್ಯಾಟ್ ಈಸ್ ಅವರ್ ಟೆಸ್ಟಿಮನಿ. ನಮಗೆ ಒಂದು ಕಾಲಕ್ಕೆ ತೊಂದರೆ ಆಗ್ತಾ ಇತ್ತು, ಬಟ್ ವೆನ್ ದ ವರ್ಡ್ ಆಫ್ ಗಾಡ್ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಅ ಸೇಯಿಂಗ್ ದ್ಯಾಟ್ ವಿ ಹ್ಯಾವ್ ಟು ಲವ್ ಅವರ್ ನೇಬರ್ಸ್ ಆ್ಯಸ್ ಅವರ್ ಸೆಲ್ಫ್. ಈಗ ನಾನೇನಾದರೂ ತಗೊಂಡ ತಕ್ಷಣ ನನಗೆ ಎಷ್ಟು ಖುಷಿ ಆಗುತ್ತೆ. ಹೌ ಹ್ಯಾಪಿ ಐ ಆಮ್, ಹೌ ಎಕ್ಸೈಟೆಡ್ ಐ ಆಮ್. ನಾವು ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ಮನೇಲಿ ಏನೂ ಫರ್ನಿಚರ್ ಏನೇನೂ ಫರ್ನಿಚರ್ ಇರಲಿಲ್ಲ. ನಾವು ಯಾವುದೋ ಒಂದು ಸಭೆಗೆ ಹೋಗಬೇಕಾದ್ರೆ ಆ ಸಭೆಯವ್ರು ನಮಗೆ ಒಬ್ಬರು ಅಲ್ಲಿದ್ದು ಮೆಂಬರ್ ಹೇಳಿದ್ರೇನೆಂದರೆ, ನನ್ನ ಮನೇಲಿ ಕೆಲವು ಫರ್ನಿಚರ್ಸ್ ಇದೆ, ನಿಮಗೆ ಆ ಫರ್ನಿಚರ್ಸ್ ಬೇಕಿದ್ದರೆ ನಾನು ನಿಮಗೆ ಕೊಡ್ತಾನೆ ಅಂತ. ನಾವು ಹೇಳಿದ್ದೇವೆ, ನಮ್ಮ ಮನೇಲಿ ಒಂದು ಫರ್ನಿಚರ್ ಇಲ್ಲ, ಒಂದು 4 ಚೇರ್ ಇದೆ, ಅದನ್ನು ಬಿಟ್ಟರೆ ನಮ್ಮ ಹತ್ರ ಏನೂ ಇಲ್ಲ. ಅದಕ್ಕೆ ಅವ್ರು ಹೇಳಿದರು, ನೀವು ಚಿಂತೆ ಮಾಡಬೇಡ್ರಿ, ನನ್ನ ಹತ್ರ ಎಕ್ಸ್ಟ್ರಾ ಫರ್ನಿಚರ್ಸ್ ನಿಮಗೆ ಕೊಡ್ತಾನೆ. ಸೊ ಆ ಫರ್ನಿಚರ್ಸ್ ಎಲ್ಲ ನಮ್ಮ ಮನೆಗೆ ಬಂತು. ಪಾಸ್ಟ್ರು ಇರಲಿಲ್ಲ, ಅವರು ಯಾರಿಗೋ ಪ್ರೇಯರ್ ಮಾಡಲಿಕ್ಕೆ, ದಿಸ್ ಇಸ್ ಮೆನಿ ಇಯರ್ಸ್ ಬ್ಯಾಕ್.
ಪ್ರೇಯರ್ ಮಾಡಲಿಕ್ಕೆ ಹೋದಾಗ ಅವ್ರು ವಾಪಸ್ ಬಂದಾಗ ಅವ್ರು ನಮ್ಮ ಮನೆ ನೋಡಿದಾಗ ಫುಲ್ ಸೋಫಾ ಸೆಟ್ ಹಾಕಿದ್ದಾರೆ ವಿತ್ ದ ಟೀಪಾಯ್ ಆ್ಯಂಡ್ ಇಟ್ ಲುಕ್ ಸೋ ಬ್ಯೂಟಿಫುಲ್. ನಮ್ಮ ಮಗ ತುಂಬ ಚಿಕ್ಕವ, ಅವಾಗ 3 ವರ್ಷದವ ಕಾಣ್ತಾನೆ. ಅವನು ಸೋಫಾದಿಂದ ಚೇರಿಂದ ಸೋಫಾಗೆ ಜಂಪ್ ಮಾಡ್ಕೊಂಡು ಪ್ರೇಸ್ ದ ಲಾರ್ಡ್ ಹಲ್ಲೆಲೂಯಾ ಹೇಳ್ತಾ ಇದ್ದ. ವಿ ವಾಸ್ ಸೋ ಹ್ಯಾಪಿ. ಆ ಕುಟುಂಬದವ್ರು ನಮಗೆ ಅದನ್ನು ಕೊಟ್ಟಾಗ ನಮಗೆ ಎಷ್ಟು ಖುಷಿ ಆಯಿತು. ಮತ್ತು ಸ್ವಲ್ಪ ದಿನ ಆದ ಮೇಲೆ ಯಾರೋ ಇನ್ನೊಬ್ಬರು ನಮ್ಮ ಫ್ರೆಂಡು ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾಯಿದ್ರು. ಆವಾಗ ಅವ್ರು ಹೇಳಿದರು, ನಮ್ಮ ಹತ್ರ ಫರ್ನಿಚರ್ಸ್ ಇದೆ, ನಾನು ನಿಮಗೆ ಕಡಿಮೆ ರೇಟಲ್ಲಿ ಕೊಡ್ತೇನೆ, ಬೇಕಿದ್ದರೆ ನೀವು ತಗೊಳ್ಳಿ ಅಂತ. ಸೊ ವಿ ಬಾಟ್ ದಟ್ ಫರ್ನಿಚರ್. ಇಮ್ಮಿಡಿಯೇಟ್ಲಿ ನಾವಿಬ್ಬರು ಏನು ಹೇಳಿದೆವು, ನಮ್ಮ ಸಭೆಯಲ್ಲಿ ಇದ್ದರೆ ಅವ್ರ ಹತ್ರ ಏನೂ ಇಲ್ಲ, ಈ ನಮ್ಮ ಫರ್ನಿಚರ್ಸ್ ತಗೊಂಡೋಗಿ ಅವ್ರಿಗೆ ಕೊಡುವ ಅಂತ ನಾವು ಏನು ಮಾಡಿದ್ದೆವು, ನಮ್ಮ ಹಳೆ ಫರ್ನಿಚರ್ ಇದ್ದದ್ದು ಕೆಲವು ದಿನಗಳು ಯೂಸ್ ಮಾಡಿದೆವು, ಅದನ್ನು ಅವ್ರಿಗೆ ಕೊಟ್ಟೆವು ಪ್ರಿಯರೇ. ಅವ್ರಿಗೆ ಎಷ್ಟು ಸಂತೋಷ ಆಯಿತು. ಹೀಗೆ ನಾವು ಈಗ ನಮಗೆ ಅವ್ರು ಕೊಟ್ಟಾಗ ಖುಷಿ ಆಯಿತಾ, ನಾನು ಇನ್ನೊಬ್ಬರಿಗೆ ಕೊಟ್ಟಾಗ ಅವ್ರಿಗೆ ಏನು ಖುಷಿ ಆಗುತ್ತಲ್ಲ, ಆವಾಗ ನಾವು ಕೊಟ್ಟವ್ರಿಗೆ ಡಬಲ್ ಸಂತೋಷ ಆಗುತ್ತೆ. ಐ ಟೆಲ್ ಯು ದ್ಯಾಟ್. ಯಾವಾಗ ನಾವು ನಮ್ಮ ಮನೇಲಿ ಒಂದು ಹಳೇ ಮಿಕ್ಸಿ ಇದೆ, ಆ ಮಿಕ್ಸಿಯನ್ನು ನಾನು ಎಕ್ಸ್ಚೇಂಜ್ ಮಾಡಿದರೆ ₹1,000 ನನಗೆ ಸಿಗುತ್ತೆ ಅಂತೇಳಿ ನಾವು ಎಕ್ಸ್ಚೇಂಜ್ ಮಾಡ್ತೇವಲ್ಲ, ಆ ಸಂತೋಷ ಬರಲ್ಲ ಪ್ರಿಯರೇ. ಅದೇ ಮಿಕ್ಸಿಯನ್ನು ಯಾರೋ ನಿಮ್ಮ ಮನೇಲಿ ಕೆಲಸ ಮಾಡೋರಿದ್ದಾರೆ, ಯಾರೋ ನಿಮ್ಮ ಗಾರ್ಡನ್ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ, ಯಾರೋ ಪರಿಚಯದವ್ರು ಬಡವರಿದ್ದಾರೆ, ಅವ್ರಿಗೆ ಅದು ನೀಡಿದೆ, ಕೊಡ್ರಿ, you give it. What happens is you want them to be happy. You are treating them as yourself. ನಮಗೆ ಯಾರಾದರೂ ಕೊಟ್ಟರೆ, ಇನ್ನೊಂದು ವಚನ, ದ ಗೋಲ್ಡನ್ ರೂಲ್ ಇನ್ ದ ಬೈಬಲ್ ಇಲ್ಲಿದೆ. ಒಂದು ವಚನ ನಾವು ಓದ್ಕೊಳ್ಳುವ. ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಲೂಕ್ ಚಾಪ್ಟರ್ 6 and verse 31. ಲೂಕ್ ಚಾಪ್ಟರ್ 6 and verse 31 ಏನು ಹೇಳುತ್ತೆ? ಆಸ್ ye would that man should do to you, do ye also to them likewise. This is a golden rule. ಏನೆಂದರೆ, ಆ್ಯಂಡ್ ಆಸ್ ye would that man should do to you. ನಿಮಗೆ ಜನರು ಏನು ಮಾಡಬೇಕಂತ ಅಪೇಕ್ಷೆ ಮಾಡ್ತೀರಲ್ಲ, ಮೊದಲು ನೀವು ಮಾಡಿರಿ. ಫಸ್ಟ್ ಡೂ ಟು ಅದರ್ಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದೆಮ್ ಟು ಡೂ ಟು ಅಸ್. ಪ್ರಿಯರೇ, what are we expecting? We want people to be generous towards us. We want people to be kind towards us. We want people to help us. We want people to encourage us. We want people to pray for us. We want people to be there in the time of trouble. ಇದೆಲ್ಲ ನಾವು ಅಪೇಕ್ಷೆ ಮಾಡ್ತೇವಲ್ಲ, ಅದು ಸೇಮ್ ಸಂಗತಿಗಳು ಯಾರಿಗೆ ಅಗತ್ಯತೆ ಇದೆನೋ ನೀವು ಮಾಡಿರಿ ಪ್ರಿಯರೇ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೇನೆಂದರೆ, 2 ಕಮಾಂಡ್ಮೆಂಟ್ಸ್. ಇವತ್ತು ನಾನು 2 ಆಜ್ಞೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ದೇವರನ್ನು ನಾನು ಪ್ರೀತಿ ಮಾಡಲೇಬೇಕು ವಿತ್ ಆಲ್ ಆಫ್ ಮೈ ಬೀಯಿಂಗ್. ಎರಡನೇ ಸಂಗತಿ, ವಾಟ್ ದ ಲಾರ್ಡ್ ಸೆಡ್, ಹಿ ಡಿಡ್ಂಟ್ ಸೇ, oh, go and win so many souls. Yes, we as Christians, we have to win souls. The only basic reason we are in this world is to win souls, to see that people are being saved. Yes, that is there. ಆದರೆ ಸ್ವಾಮಿ ನಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. Do I love people? ಕ್ರಿಶ್ಚಿಯಾನಿಟಿ ಈಸ್ ಬಿಕಮಿಂಗ್ ಕೋಲ್ಡ್. ಐ ಆಮ್ ಸಾರಿ ಟು ಸೇ ದ್ಯಾಟ್. ನನಗೆ ನಿಜವಾಗಿ ದುಃಖ ಆಗ್ತಾ ಇದೆ. ಮುಂಚೆದು ಕಾಲದ ಕ್ರೈಸ್ತತ್ವ ಏನಿತ್ತೋ, ದ ಎಸೆನ್ಸ್ ಆಫ್ ಕ್ರೈಸ್ಟ್ಲಿ ಲವ್, ದ ಎಸೆನ್ಸ್ ಆಫ್ ಡಿವೈನ್ ಲವ್ ಈಸ್ ನಾಟ್ ಸೀನ್ ಟುಡೇ. ಇವತ್ತು ನಮ್ಮ ಮೈಂಡ್ ಸೆಟ್ ಏನಾಗಿದೆ ಅಂದರೆ, ಹೌ ಕ್ಯಾನ್ ಐ ಬಿಕಮ್ ವೆರಿ ಫೇಮಸ್, ಹೌ ಕ್ಯಾನ್ ಐ ಬಿಕಮ್ ವೆರಿ ರಿಚ್, ಹೌ ಕ್ಯಾನ್ ಐ ಓನ್ ದ ಬೆಸ್ಟ್ ಆಫ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ನೋ, ದಟ್ ವಿಲ್ ಪಾಸ್ ಅವೇ. ಏನು ಉಳ್ಕೊಳ್ತದೇನೆಂದರೆ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು. 2 ದಿನಗಳ ಹಿಂದೆ ನನಗೆ ಪಾಸ್ಟ್ರು ಒಂದು ವಿಡಿಯೋನು ಕೇಳಿಸ್ತಾ ಇದ್ರು. ಅವಳು ಯಾವುದೋ ಬೇರೆ ಹಿನ್ನೆಲೆಯಿಂದ ಬಂದವಳು. ಅವರ ಕುಟುಂಬ ಭಾಳ ಒಂಥರ ವೆರಿ ರಿಲಿಜಿಯಸ್ ಆಗಿದ್ದರು, ಆ್ಯಂಡ್ ದೇ ವರ್ ವೆರಿ ಸ್ಟ್ರಿಕ್ಟ್. ಅವಳು ಒಂದು ಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೆ ಅವ್ರದ್ದೇ ರಿಲಿಜನ್ದು ಶಾಲೆ ಕಲಿತಾ ಇದ್ಲು. ಬಟ್ ಅವಳು ಹೈಯರ್ ಸ್ಟಡೀಸ್ಗೆ ಅಂತ ಹೇಳಿ ಬೇರೆ ಒಂದು ಕಾಲೇಜ್ಗೆ ಅವಳು ಹೋಗ್ತಾಳೆ. ಅಲ್ಲಿ ಹೋದಾಗ ದಟ್ ವಾಸ್ ಅ ಕ್ರಿಶ್ಚಿಯನ್ ಕಾಲೇಜ್. ಅಲ್ಲಿ ಅವಳು ಏನು ನೋಟಿಸ್ ಮಾಡ್ತಾಳೆ ಅಂದರೆ, ಈ ಜನನೇ ಬೇರೆ, ಇವರಲ್ಲಿ ಇರುವ ಪ್ರೀತಿನೇ ಬೇರೆ, ಇವರಲ್ಲಿ ಇರುವ ತಾಳ್ಮೆನೇ ಬೇರೆ, ಇವರು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದೇ ಬೇರೆ. ಅದು ಅವಳನ್ನು ಸ್ವಾಮಿ ಬಳಿಗೆ ನಡೆಸ್ತು ಪ್ರಿಯರೇ. ಜಸ್ಟ್
Those people there were keeping this commandment. ಇವತ್ತು ನಮ್ಮನ್ನು ಜನ ನೋಡಿ ಹೇಳ್ತಾರಾ? Do people look at us and tell us that they are the disciples of Jesus? They are the ones who treat others like they treat themselves. I want the best. I must have everything. ಮೊದಲು ನನಗೆ ಕೊಡ್ರಿ, ಮೊದಲು ನಾನು, ಆಮೇಲೆ ನನ್ನ ಕುಟುಂಬ, ಆಮೇಲೆ ಯಾರಿಗೆ ಏನು ಐ ಡೋಂಟ್ ಕೇರ್. ಕೆಲವರನ್ನು ನಾನು ನೋಡಿದ್ದೇನೆ, ದೇ ಆರ್ ಸೋ ಸೆಲ್ಫಿಶ್ ಅಂದರೆ ಅವ್ರಿಗೆ ಇನ್ನೊಬ್ಬರ ಬಗ್ಗೆ ಒಂದು ಸ್ವಲ್ಪನೂ ಕನಿಕರ ಆಗೋದಿಲ್ಲ, ಇನ್ನೊಬ್ಬರ ಬಗ್ಗೆ ಒಂದು ಸ್ವಲ್ಪನೂ ಚಿಂತೆ ಇಲ್ಲ. ಅವರನ್ನು ನೋಡ್ತಾರೆ. ಎಸ್ಪೆಷಲಿ ಕ್ರಿಸ್ಮಸ್ ಮುಗೀತು, ಕ್ರಿಸ್ಮಸ್ ಸಮಯದಲ್ಲಿ ನಾವು ನಮಗೆ ಅಂತ ಹೇಳಿ ಏನು ತಗೊಳ್ತೇವೆ, ದೆರ್ ಇಸ್ ನೋ ಲಿಮಿಟ್. ಇವಾಗ ನಮ್ಮ ಬಜೆಟ್ಗೆ ಲಿಮಿಟು ಇಲ್ಲ. ಆದರೆ ನಮ್ಮ ಕಣ್ಣು ಮುಂದೆನೇ ನಮ್ಮ ಕುಟುಂಬದವ್ರು ಕೆಲವರು ತುಂಬ ಬಡವರು ಇರ್ತಾರೆ. ವಿ ಡೋಂಟ್ ಇವನ್ ಥಿಂಕ್ ಅಬೌಟ್ ದೆಮ್. The golden rule is, do to others as you expect others to do to you. We expect people, do this to me, do that to me, give me this and give me that, and I will be like a king sitting there. Everybody must be running around. Sorry, sir. That is not going to happen. That is not the principle of God. Principle of God is love your neighbor. ನಾನು ಒಂದು ಕತೆ ಓದ್ತಾ ಇದ್ದೆ, ನನಗೆ ಬಹಳ ಆಶ್ಚರ್ಯ ಆಯಿತು ಆ ಕತೆ ವಿಷಯವಾಗಿ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ರೂತಳ ಪುಸ್ತಕಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಬೋಯಸ್ ಬಗ್ಗೆ ನಾವು ಜಾಸ್ತಿ ಕೇಳೋದೇ ಇಲ್ಲ. ನವಮಿ ಬಗ್ಗೆ ನಾನು ತುಂಬ ಪ್ರಸಂಗ ಮಾಡಿದ್ದೇನೆ, ರೂತಳ ಬಗ್ಗೆ ಪ್ರಸಂಗ ಮಾಡಿದ್ದೇನೆ, ಆದರೆ ಬೋಯಸ್ ಬಗ್ಗೆ ನಾನು ಪ್ರಸಂಗ ಮಾಡಿಲ್ಲ. ಬಟ್ ನಾನು ಇದು ವಾಕ್ಯ ಓದಬೇಕಾದ್ರೆ ಇಟ್ ಸ್ಟ್ರೈಕ್ ಮೀ. ಬೋಯಸ್ ಯಾರಾಗಿದ್ರು? ಹಿ ವಾಸ್ ಅ ರಿಚ್ ವೆಲ್ದಿ ಮ್ಯಾನ್, ಶ್ರೀಮಂತ ಆಗಿದ್ರು. ಆಮೇಲೆ ಹಿ ವಾಸ್ ಅನ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವ್ರಿಗೆ ಬೇಕಾದಷ್ಟು ಹೊಲಗಳಿತ್ತು, ಅವರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಎಷ್ಟೋ ಜನರಿದ್ದರು. ಹಿ ಹ್ಯಾಡ್ ಎವ್ರಿಥಿಂಗ್ ದ್ಯಾಟ್ ಹಿ ನೀಡೆಡ್ ಇನ್ ಲೈಫ್. ಆದರೆ ಇಮ್ಯಾಜಿನ್ ದಿಸ್ ಮ್ಯಾನ್. ಈ ವಚನ ನಾನು ಓದ್ತಾನೆ ನೋಡ್ರಿ. ಲೆಟ್ಸ್ ರೀಡ್ ದ್ಯಾಟ್ ಇನ್ ದ ಬುಕ್ ಆಫ್ ರೂತ್ ಚಾಪ್ಟರ್ 2, ಎರಡನೇ ಅಧ್ಯಾಯ, ಅದ 5ನೇ ವಚನ, 4ನೇ ವಚನದಿಂದ ಓದ್ತಾನೆ. ಆ್ಯಂಡ್ ಬಿಹೋಲ್ಡ್ ಬೋಯಸ್ came from Bethlehem and said unto the reapers, the Lord be with you. And they answered him and said, the Lord bless thee. Then said Boaz unto his servants that was set over the reapers, whose damsel is this? ಪ್ರಿಯರೇ, ಆಶ್ಚರ್ಯ ನನಗೆ ಇದು ಓದುವಾಗ ಏನೆಂದರೆ, ಹೀ ಈಸ್ ಅ ಆಫ್ ಮ್ಯಾನ್, ಈಸ್ ಅ ಬ್ಯುಸಿ ಮ್ಯಾನ್, ಈಸ್ ಅ ಬಿಸ್ನೆಸ್ ಮ್ಯಾನ್, ಈಸ್ ಅ ವೆಲ್ ನೋನ್ ಪರ್ಸನ್. ಅವನು ಯೆರೂಸಲೇಮಿಂದ ಬಂದವ. ಅವನ ಹೊಲಕ್ಕೆ ಬಂದಾಗ ಅಲ್ಲಿ ಕೆಲಸದವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವನು ಆ ಕೆಲಸದವರನ್ನು ನೋಡಬೇಕಂತನೂ ಇರಲಿಲ್ಲ. ನಾವು ಯೂಶ್ವಲಿ ನಾವಿವಾಗ ನೋಡ್ತೇವೆ, ಎಷ್ಟೋ ಕೆಲಸದವರು ಅವರ ಮನೇಲಿ ತುಂಬ ಸೆಲೆಬ್ರಿಟೀಸ್ ಆಗಲಿ, ವೆಲ್ ಟು ಡೂ ಪೀಪಲ್, ದೇ ಹ್ಯಾವ್ ಸೋ ಮೆನಿ ಮೇಡ್ಸ್ ಇನ್ ದ ಹೌಸ್. ಆ್ಯಂಡ್ ಡ್ರೈವರ್ಸ್ ಇದ್ದಾರೆ ಅಂತೆ, ಕ್ಲೀನರ್ಸ್ ಇದ್ದಾರೆ, ಗಾರ್ಡ್ನರ್ಸ್ ಇದ್ದಾರೆ, ಸೋ ಮೆನಿ ಮೇಡ್ಸ್ ಇನ್ ದ ಹೌಸ್. ಅವ್ರಿಗೆ ಇವರು ಯಾರು ಅವರು ಯಾರು ಅದ ಪರಿಚಯನೂ ಅವ್ರಿಗೆ ಇರುವುದಿಲ್ಲ. ಆದರೆ ವೆರಿ ಸರ್ಪ್ರೈಸಿಂಗ್ ಅಬೌಟ್ ದಿಸ್ ಮ್ಯಾನ್, ಹಿ ನ್ಯೂ ಹಿಸ್ ಸರ್ವೆಂಟ್ಸ್. Though he was in that position, he knew his servant. ಯಾಕೆಂದರೆ ರೂತ್ ವಾಸ್ ಅ ನ್ಯೂ ಫೇಸ್ ದೇರ್. ರೂತಳನು ಅವಳು ಮುಂಚೆ ನೋಡೇ ಇರಲಿಲ್ಲ. ಬಟ್ ಹಿಸ್ ಐಸ್ ಫೆಲ್ ಆನ್ ಹರ್ ಆ್ಯಂಡ್ ಈ ಕ್ವಶನ್ಸ್, ಇವಳು ಯಾರು? ದ್ಯಾಟ್ ಸ್ಟ್ರೈಕ್ಡ್ ಮೀ. ಇವಳು ಯಾರು ಅಂತ ಅವನು ಕೇಳಿದ ನಂತರ ಉತ್ತರ ನೋಡಿ ಇಲ್ಲಿ ಹೇಗೆ ಬರುತ್ತೆ. ಆ್ಯಂಡ್ ದ ಸರ್ವೆಂಟ್ ದಟ್ ವಾಸ್ ಸೆಟ್ ಓವರ್ ದ ರೀಪರ್ಸ್ ಆನ್ಸರ್ಡ್ ಆ್ಯಂಡ್ ಸೆಡ್, ಇಟ್ ಈಸ್ ದ ಮೋಬೆಟ್ woman that came back from Naomi out of the country of Moab. And she said, I pray, let me glean and gather after the reapers among the sheaves. So she came and had continued even from the morning until now, that she tarried a little in the house. Then said Boaz unto Ruth, hearest thou not, my daughter? Go not to glean in another field, neither go from hence, but abide here fast by my maids. What a surprising thing he tells there. ಅವಳು ಯಾರಂತ ಗೊತ್ತಿಲ್ಲ, ಅವಳ ರೂಪ ಹೇಗಿತ್ತು ಗೊತ್ತಿಲ್ಲ, ಬಡತನ ಪ್ರಿಯರೇ. ಅವಳೊಬ್ಬಳು ವಿಧವೆ,
ಅವಳೊಬ್ಬಳು ಬಡವಳು, ಅವಳಿಗೆ ಊಟಕ್ಕೆ ಸರಿಯಾದ ಆಹಾರ ಇಲ್ಲ. ಅವಳ ಅತ್ತೆ ಹೇಳ್ತಾರೆ, ಅಲ್ಲಿ ಹೋಗು ನೀನು, ಬೋವಜಿನ ಒಂದು ಫೀಲ್ಡ್ಗೆ ಹೋಗು, ಉಳಿದೋದ ಕಾಳನ್ನು ನೀನು ಶೇಖರಿಸಿಕೊಂಡು ಬಾ. ಅಲ್ಲಿ ಬೋಯಸ್ ಅವ್ರಿಗೆ ಕೇಳಿದಾಗ ದೇ ಸೇ ದಟ್ ಅವಳು ಬಂದಿದ್ದಲೆ. ಅವನು ಅವಳಿಗೆ ಬೈಲಿಲ್ಲ, ನೀನು ಯಾರನ್ನು ಕೇಳಿ ನನ್ನ ಹೊಲಕ್ಕೆ ಬಂದು, ನೀನು ಯಾರು, ನೀನೊಬ್ಬ ಶಾಪಗ್ರಸ್ತಳು, ನೀನೊಬ್ಬಳು ಬಡವಳು, ನೀನು ನೋಡಿ ಹೇಗಿದ್ದಿ. ನೋ, ದಟ್ ಮ್ಯಾನ್ ಟ್ರೀಟೆಡ್ ರೂತ್ ವಿತ್ ಆಲ್ ರೆಸ್ಪೆಕ್ಟ್. ಇವತ್ತು ಡೂ ವಿ ಟ್ರೀಟ್ ಪೀಪಲ್ ಲೈಕ್ ದ್ಯಾಟ್? ಡೂ ಐ ಟ್ರೀಟ್ ಪೀಪಲ್ ಹೂ ಆರ್ ಆಫ್ ಲಿಟಲ್ ಲೋವರ್ ದೆನ್ ಅಸ್? ನಮಗಿಂತ ಸ್ವಲ್ಪ ಕಡಿಮೆ ಮಟ್ಟಿಗಿದ್ದವರು, ಬಡವರು. ದೇ ಡೋಂಟ್ ಹ್ಯಾವ್ ಗುಡ್ ಕ್ಲೋತ್ಸ್ ಲೈಕ್ ವಿ ಹ್ಯಾವ್. They don't smell as good as we do. They don't have big vehicles as we do. ನಾವು ನಮ್ಮ ಸ್ಟೇಟಸ್ಸೇ ಬೇರೆ. ಸೇವಕರು ನಾವು ಇವತ್ತು ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದೇವೆ. ನಾವು ಏನು ಮಾಡ್ತಾ ಇದ್ದೇವೆನೆಂದರೆ, ಹೈ ಕ್ಲಾಸ್ ಜನರಿಗೆ ಒಂಥರ ಬಿಹೇವ್ ಮಾಡ್ತೇವೆ, ಬಡವರಿಗೆ ಇನ್ನೊಂದು ಥರ ಬಿಹೇವ್ ಮಾಡ್ತೇವೆ. ಪ್ರಿಯರೇ, ದೇವರು ಮೆಚ್ಚಲ್ಲ. God will not appreciate it. We cannot manipulate before God. We cannot tell God, ಐ ಆಮ್ ಫೈನ್, ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ಫೈನ್. ಇಲ್ಲ, ಸ್ವಾಮಿ ಎಲ್ಲವನ್ನೂ ನೋಡ್ತಾರೆ. ನಮ್ಮ ಇಂಟೆನ್ಷನ್ ಆಫ್ ಮೈ ಹಾರ್ಟ್, ಹೌ ಡು ಐ ಟ್ರೀಟ್ ಪೀಪಲ್. ಇಲ್ಲಿ ಬೋಯಸ್ ಏನು ಮಾಡಿದ್ದಾರೆ ಅಂದರೆ, ಅವಳು ಯಾರಂತ ಕೇಳಿ ಅವಳ ಪರಿಸ್ಥಿತಿ ಗೊತ್ತಾದಾಗ, ಇನ್ನು ಮುಂದಕ್ಕೆ ನೀನು ಯಾರ ಬೇರೆ ಹೊಲಕ್ಕೆ ಹೋಗಬೇಡ, ನೀನು ಇಲ್ಲೇ ಇರು, ನೀನು ನನ್ನ ಹೊಲಕ್ಕೇ ಬಾ, ಇಲ್ಲೇ ನಿನಗೆ ಬೇಕಿದ್ದ ಸಂಗತಿಯನ್ನು ನಾನು ಕೊಡ್ತಾನೆ ಅಂತ ಹೇಳ್ತಾನಲ್ಲ ಪ್ರಿಯರೇ. ಅಷ್ಟೇ ಅಲ್ಲ, ಮುಂದಕ್ಕೆ ನಾವು ನೋಡ್ತೇವೇನೆಂದರೆ, ಅವಳನ್ನು ಮದುವೆ ಆಗ್ತಾನೆ. ಅವನ ಸ್ಟ್ಯಾಂಡರ್ಡ್ ಏನು, ಇವಳ ಸ್ಟ್ಯಾಂಡರ್ಡ್ ಏನು, ಬಟ್ he never cared for anything. But let me tell you something. ಯೇಸು ನಾಮದಲ್ಲಿ ನಾವೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರು. ಯಾರೂ ಹಣವಂತರಲ್ಲ, ಯಾರೂ ಬಡವರಲ್ಲ. ಯೇಸು ಸ್ವಾಮಿ ದೇವರು ನಮ್ಮನ್ನು ನೋಡುವಾಗ ನಾವೆಲ್ಲ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟ ಮಕ್ಕಳಾಗಿದ್ದೇವೆ. ಯೇಸು ಸ್ವಾಮಿ ನಮ್ಮನ್ನೆಲ್ಲರನ್ನೂ ಸಹ ಆತನ ಮಕ್ಕಳಾಗಿ ಮಾಡಿದ್ದಾರೆ. ಇವತ್ತು ನಾವು ಹಳ್ಳಿ ಸೇವೆಗೆ ಹೋಗಬೇಕಾದ್ರೆ ಯಾರೂ ಬರಲ್ಲ. ಬರ್ತೀರೇನೋ, ಹಳ್ಳಿಗೆ ನಾವು ಹೋಗ್ತಾ ಇದ್ದೇವೆ ಅಂದರೆ ಬರಲ್ಲ. ಬೇರೆ ದೇಶಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಬೇಗ ರೆಡಿ ಆಗ್ತಾರೆ. ಈಸ್ ಇಟ್ ರೈಟ್? ಡೂ ಐ ಟ್ರೀಟ್ ದ ಅದರ್ ಪರ್ಸನ್ ಆ್ಯಸ್ ಮೀ? ನನಗೆ ಈ ವಿಷಯದಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು ಮುಂಚೆ. ಯಾಕೆಂದರೆ ಬಾಂಬೆಯಿಂದ ಬಂದವಳು, ಅಲ್ಲಿ ನಾವು ಹಳ್ಳಿ ನೋಡಿಲ್ಲ. ಹಸು ಆಗಲಿ, ಕುರಿ ಆಗಲಿ, ಅದು ಕೌಡಂಗಾಗಲಿ, ಅದನ್ನು ನೋಡಿಲ್ಲ, ಅದು ಸ್ಮೆಲ್ ಗೊತ್ತಿಲ್ಲ. ಮದುವೆಯಾಗಿ ಬಂದ ಮೇಲೆ ಕಷ್ಟ ಆಗ್ತಾಯಿತ್ತು. ಹಳ್ಳಿಗೆ ಸೇವೆಗೆ ಹೋಗುವ ಅಂದರೆ ಒಂಥರ ಹಿಂದೆಟ್ ಹೊಡಿತಾ ಇದೆ. ಬಟ್ ಆ್ಯಸ್ ದ ವರ್ಡ್ ಆಫ್ ಗಾಡ್ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಮೀ, ನಾನು ನಿಜ ಹೇಳ್ಯಾ, ಆ ಹಳ್ಳಿಗೆ ಹೋಗಿ ನಾವೇನು ಸೇವೆ ಮಾಡ್ತೇವಲ್ಲ, ಅವರು ತೋರಿಸಿದ ಪ್ರೀತಿ, ಇಟ್ ಈಸ್ ಸಚ್ ಇನ್ನೋಸೆಂಟ್ ಲವ್. ಅವ್ರು ಅಷ್ಟು ನಮಗೋಸ್ಕರ ಅವ್ರು ಪ್ರಾಣ ಕೊಡಲಿಕ್ಕೂ ರೆಡಿ. ಆದರೆ ನಾವು ಸಿಟಿ ಮಂದಿ ಸೂಟ್ ಬೂಟ್ ಹಾಕ್ಕೊಂಡವ್ರು, ವಿ ಡೋಂಟ್ ವಾಂಟ್ ದೆಮ್. ಡೂ ಐ ಲವ್ ದೆಮ್ ಆ್ಯಸ್ ಐ ಲವ್ ಮೈ ಸೆಲ್ಫ್? ಇಲ್ಲಿ ಬೋಯಸ್ ಏನು ಮಾಡಿದ, ಅವನ ಸ್ಟೇಟಸ್ಸು, ಅವನ ರಿಚಸ್ಸು, ಅವನ ಒಂದು ಇನ್ಫ್ಲುಯೆನ್ಸು, ಅವನ ಒಂದು ಸ್ಟ್ಯಾಂಡರ್ಡು ಯಾವುದನ್ನೂ ಕೇರ್ ಮಾಡಿಲ್ಲ. He went down and he looked at Ruth. She was a widow. She was a poor woman. She had no good looks. She didn't smell good. She was like a servant there. But he stretched his hand towards her. ಪ್ರಿಯರೇ, ಇವತ್ತು ನಾನು ಪ್ರಾಫೆಸಿ ಹೇಳ್ಬೋದು. ಇವತ್ತು ನಾನೊಂದು ಇಂಟರ್ನ್ಯಾಷನಲ್ ಸ್ಪೀಕರ್ ಆಗಿರ್ಬೋದು. ಇವತ್ತು ನಮ್ಮ ಟಿ ವಿ ಪ್ರೋಗ್ರಾಮ್ ಆಗಿರ್ಬೋದು, ವೆರಿ ಫೇಮಸ್. ಇವತ್ತು ನಾನು ಸೋಷಲ್ ಮೀಡಿಯಾದಲ್ಲಿ ನನಗೆ 1000 ಫಾಲೋವರ್ಸ್ ಇರ್ಬೋದು. ನಾನೊಂದು ಮೆಸೇಜ್ ಹಾಕಿದ ತಕ್ಷಣ ಲಕ್ಷಗಟ್ಟಲೆ ನನಗೆ ವ್ಯೂಸ್ ಬರ್ಬೋದು, ಕಮೆಂಟ್ಸ್ ಬರ್ಬೋದು. ಬಟ್ ಹೌ ಐ ಟ್ರೀಟ್ ಅದರ್ಸ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆ್ಯಸ್ ಅ ಕ್ರಿಶ್ಚಿಯನ್, these 2 commandments. First is to love your Lord your God. Second one is love your neighbor as yourself. It's a question for us to think. ಇದೊಂದು ಪ್ರಶ್ನೆ ನಮಗೆ. ನಾನು ಎಲ್ಲವನ್ನೂ ಮಾಡಿ ನನ್ನಲ್ಲಿ ಪ್ರೀತಿ ಇಲ್ಲದ್ರೆ ಪ್ರಿಯರೇ, God is not going to appreciate. People will say, wow, what a preacher. God says, I don't care. ಯಾರ ಅಪ್ರಿಸಿಯೇಷನ್ ಬೇಕಾಗಿದೆ ನಮಗೆ ಇವತ್ತು? ನಾನು ನಿಜವಾಗಿ ಜನರನ್ನು ಪ್ರೀತಿಸ್ತಾನೆ. ನನ್ನಂಗೆ ಅವ್ರಿಗೆ ಖುಷಿ ಆದಾಗ ನನಗೆ ಖುಷಿ, ಅವ್ರಿಗೆ ನೋವಾದಾಗ ನನಗೆ ನೋವು ಆಗುತ್ತೇನಾ? ಈ ಪ್ರಶ್ನೆ ಎಲ್ಲರಿಗೂ ಬಿಡ್ತಾ ಇದ್ದಾನೆ, ನನಗೂ. ಲೆಟ್ ಅಸ್ ಥಿಂಕ್ ಅಬೌಟ್ ಇಟ್. ಈ ವರ್ಷ ಲೆಟ್ ಅಸ್ ಚೇಂಜ್ ಅವರ್ ಸೆಲ್ಫ್. ಬಡವರಾಗಲಿ, ಶ್ರೀಮಂತರಾಗಲಿ, ಏನೇ ಆಗಲಿ, ಲೆಟ್ಸ್ accept them because they are our brothers and sisters in Christ Jesus.